ವೀಕ್ಷಕರೇ ನಮಸ್ಕಾರ. ನಾನೀಗ ಮುಳಬಾಗ್ಲ ಹತ್ರ ಬಂದಿದ್ದೀನಿ. ಮುಳಬಾಗ್ಲ ಹತ್ರ ಹೊರ್ತು ಸಂತೋಷ್ ಅಣ್ಣ ಅವರು ಒಂದು ಫಾರಮ್ ಮಾಡಿದ್ದಾರಲ್ಲ, ಸೊ ಅಲ್ಲಿ ಬಂದಿದ್ದೀನಿ. ಸೊ ಬನ್ನಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿದರು. ಸೊ ಭಾಳ ವಿಶಾಲವಾಗಿದೆ ಫಾರಮ್ಮು, ಮತ್ತು ಎಲ್ಲ ಬೇರೆ ಬೇರೆ ಗಿಡಗಳೆಲ್ಲ ಇದೆ. ಈ ಕಡೆ ನೋಡ್ತಾ ಇರ್ಬೋದು, ಮಾವು ಇದೆ, ಹಲಸು ಇದೆ, ಸಪೋಟ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಕಡೆ ಫಾರಮ್ ಹೌಸ್ ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮ್ಯಾಂಗೋ ನೋಡಿ, ತೋತಾಪುರಿ ಅನಿಸುತ್ತೆ. ತೋತಾಪುರಿ ಇದು ಎಷ್ಟು ಸೈಜು, ದೊಡ್ಡ ಸೈಜು, ತುಂಬ ಚೆನ್ನಾಗಿ ಬೆಳೆದಿದೆ. ಮತ್ತು ಬೇರೆ ಬೇರೆ ವೆರೈಟಿ ಮ್ಯಾಂಗೋ ಕೂಡ ಇದೆ ಇಲ್ಲಿ. ಕೆಲವೆಲ್ಲ ಕಟಾವು ಆಗಿಬಿಟ್ಟಿದೆ, ಕೆಲವು ವೆರೈಟಿಗಳು ಮುಂಚೆನೇ ಬರುತ್ತಲ್ಲ, ಕಟಾವಾಗಿದೆ ನೋಡಿ. ಇದು ಕೂಡ ತೋತಾಪುರಿ ಗಿಡ ತುಂಬ ಹಣ್ಣು ಬಿಟ್ಟಿದೆ. ಮತ್ತು ತೋಟದಲ್ಲೇ ನೋಡಿ ತರಕಾರಿ ಕೂಡ ಬೆಳೀತದೆ. ತರಕಾರಿ ನೋಡಿ, ಇದೆಲ್ಲ ಮೆಣಸಿನ ಗಿಡ, ಮೆಣಸಿನ್ಕಾಯಿ ಎಲ್ಲ ಬಂದಿದೆ. ಮಾವಿನ ಗಿಡಗಳ ಮಧ್ಯೆ ಈ ಥರ ತರಕಾರಿ ಕೂಡ ಬೆಳೀತಾ ಇದ್ದಾರೆ ಸಂತೋಷ್ ಅವರು. ಸೊ ಇಲ್ಲೇನೋ ತರಕಾರಿ, ಮೋಸ್ಟ್ಲಿ ಇದು ಬೀಟ್ರೋಟ ಅಥವಾ ಕೋಸು, ಚಿಕ್ಕ ಗಿಡ ಗೊತ್ತಾಗ್ತಿಲ್ಲ, ಮೋಸ್ಟ್ಲಿ ಬೀಟ್ರೋಟ್ ಅನಿಸುತ್ತೆ. ಇದು ಈಗ ನಾಟಿ ಮಾಡಿದ್ದಾರೆ. ಸೊ ಪ್ರತಿಯೊಂದು ಇದಕ್ಕೂ ಎಲ್ಲ ಡ್ರಿಪ್ ಸಿಸ್ಟಮ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಎಕರೆ ಇದೆ, ಅಷ್ಟು ಎಕರೆಗೂ ಡ್ರಿಪ್ ಅಳವಡಿಸ್ಕೊಂಡು ನೀರಿನ ಸಮರ್ಪಕವಾದ ನಿರ್ವಹಣೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಅವರೆಕಾಯಿ ತೋಟ ಸುಮಾರು 1 ಎಕರೆ ಮೇಲೆ ಇದೆ. ಎಲ್ಲ ಹೂ ಬಿಟ್ಟಿದೆ, ಅವರೇ ಹೂವು ನೋಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ನೋಡಿ. ಅಲ್ಲ ತುಂಬ ಹೂವು. ಅವರೆಕಾಯಿ ಇದೆ, ಬೇರೆ ದೊಡ್ಡ ಥರ ಇದೆ, ಗೊತ್ತಿಲ್ಲ ನನಗೆ ಯಾವ ತಳಿ ಅಂತ ಹೇಳ್ಬಿಟ್ಟು. ತುಂಬ ದಪ್ಪ ಉದ್ದವ ಇದೆ ಕಾಯಿ. ತಳಿ ಯಾವುದೋ ಗೊತ್ತಿಲ್ಲ, ರೆಗ್ಯುಲರ್ ಅವರೇ ಅಂತೂ ಅಲ್ಲ ಇದು. ಇದೆಲ್ಲ ಅಲಸಂದಿ ಗಿಡಗಳು, ಸುಮಾರು ಲೈನ್ ಅಲಸಂದಿನಲ್ಲೂ ಹಾಕಿದ್ದಾರೆ. ಸುಮಾರು ಲೈನ್ ಅಲಸಂದಿ ಎಲ್ಲ ಕಾಯಿ ಬಿಡಿಸಿದ್ದಾರೆ ಅನಿಸುತ್ತೆ ಆಲ್ರೆಡಿ. ತುಂಬ ಕೆಲವಿದಾವೆ ಅಷ್ಟೇ. ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ನೋಡಿ, ಹಣ್ಣಾಗಿರೋದೆಲ್ಲ ಕಿತ್ತೋ ಬಂದು ಇಲ್ಲಿ ಒಣಗಿಸ್ಲಿಕ್ಕೆ ರಾಶಿ ಮಾಡಿಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿ ಮೆಣಸು. ನಮಸ್ಕಾರ ಸಂತೋಷ್ ಅಣ್ಣರೇ. ನಮಸ್ಕಾರ. ನಿಮ್ಮ ಫಾರ್ಮ್ ಹೌಸಿಗೆ ಬಂದರೆ ಭಾಳ ಖುಷಿ ಆಗುತ್ತೆ. ವಾತಾವರಣ ತುಂಬ ಚೆನ್ನಾಗಿದೆ ಅಣ್ಣ. ಇದು ಬಂದ್ಬಿಟ್ಟು ಬೆಂಗಳೂರವ್ರಿಗೆ ಅಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಇದನ್ನ ಅವರೆಕಾಯಿ ಅಂತಾರೆ. ಹೌದು, ನಾನು ಅದೇ ಅಂದ್ಕೊಂಡೆ. ಇದು ಅವರೆಕಾಯಿ ಇಲ್ಲ, ಇದು ಚಿಕ್ಕಡಿಕಾಯಿ ಅಂತ. ಚಿಕ್ಕಡಿಕಾಯಿ ಅಂತ. ಓಕೆ. ಇದು ಬಂದ್ಬಿಟ್ಟು ಇದಕ್ಕೆ ಪ್ರತ್ಯೇಕವಾದ ಮಾರ್ಕೆಟ್ ಐತೆ. ಆಮೇಲೆ ಇದು ಹೂವನ್ನು ಒತ್ತಾಗಿ ಬಿಡ್ತದೆ. ಇದು ಹೌದು ಒಂದು ಇದ್ರಲ್ಲಿ. ಹೌದು, ಇವಾಗ ನೀವು ನೋಡಬಹುದು ಗಿಡ ನೋಡಿ, ಇದೆಲ್ಲ ಚಿಕ್ಕಡಿಕಾಯಿ. ಒಂದ್ ಇದ್ರಲ್ಲಿ ನಿಮ್ಗೆ ತೋರ್ಸಕ್ಕೋಸ್ಕರ ಕಿತ್ತಾ ಇರೋದು ನಾನು. ಅದೇ ಒಂದ್ ಇದ್ರಲ್ಲಿ ಎಷ್ಟೈತೆ ಕಾಯಿ ಅಂದ್ಬಿಟ್ಟು. ಇಲ್ಲಿ ನೋಡ್ರಿ, ಅಂದ್ರೆ ಇದು ತರಕಾರಿ ಆಗಿದೆ. ಹೀಗೇನೆ ಕಾಯಿನೇ ಉಪಯೋಗಿಸೋದಲ್ಲ ಇದು? ಇದು ಬಂದ್ಬಿಟ್ಟು ಬಲ್ತು ಕಾಯಲ್ಲಣ್ಣ. ಅದೇ ಹಿಂಗೆ ಉಪಯೋಗಿಸೋದು. ಇದನ್ನ ಬಸ್ಸಾರಿಗೆ ನೋಡ್ರಿ, ಹಿಂಗೆ ಇದನ್ನ ತೆಗಿಬೇಕು. ಬಹಳ ಚೆನ್ನಾಗಿರುತ್ತೆ, ಇದು ಬಹಳ ರುಚಿಯಾಗಿರುತ್ತೆ. ಹೌದು, ಹಿಂಗೆ ಉಪಯೋಗಿಸ್ಬೇಕು. ಹೌದೌದು. ಇವಾಗ ದೊಡ್ಡವರು ನೋಡ್ರಿ ಹಿಂಗೆ ಪಲ್ಯ ಮಾಡ್ತಾರೆ. ಹೌದಣ್ಣ. ಇದರಿಂದ ನಮ್ಮ ಇದು ನಿಮ್ಗೆ ತೋರ್ಸೋದಕ್ಕೋಸ್ಕರ ನಾನು ಕಿತ್ತಿರೋದು. ಅದೇ ಇವಾಗ ನೋಡ್ರಿ, ನಾರು ಕಿತ್ಬಿಟ್ರೆ ಮೇಲೆ ಕಾಯಿ ಹಿಂಗೆ ಬರ್ತದೆ. ಹೌದೌದು.
ಇದರಲ್ಲೂ ಬೀಜ ಬರ್ತದೆ. ಸ್ಮೆಲ್ಲೇನೆ ಒಂಥರ ಎಷ್ಟು ಚೆನ್ನಾಗಿದೆ, ಹಂಗೆ ತಿನ್ಬೋದು ಆಗಿದೆ. ಇವೆಲ್ಲ ಹಸಿ ಇದ್ರ. ಆಮೇಲೆ ನಾವು ಪೆಸ್ಟಿಸೈಡ್ ಅಷ್ಟು ಯೂಸ್ ಮಾಡಲ್ಲ ಈ ತೋಟದಲ್ಲಿ. ಅದೇ ಅದೇ ಇದು ಬಿಟ್ಟು ನಿಮಗೆ ಬೇರೆ ತೋರಿಸ್ತೀನಿ. ಇಲ್ಲ ಅಣ್ಣ, ಇಲ್ಲಿ ಬನ್ರಿ. ಇಲ್ಲಿ ಬಂದ್ಬಿಟ್ಟು ಕೋಸು. ಓ, ಇದು ಕೋಸಾ? ಇದು ಕೋಸಣ್ಣ. ಓಕೆ ಓಕೆ, ನಾನು ಆಗಲೇ ಇದು ಅಂದ್ಕೊಬಿಟ್ಟೆ ಬೇರೆ. ಎಲೆ ಕೋಸು. ಇವಾಗ ಸಸಿ ನಟ್ಟಿದ್ದೀರಿ. ಹೌದೌದು. ಇವಾಗ ನಮ್ಮನ್ನ ಕೆಲವರು ರೈತರೆಲ್ಲ ಅಂತಾರಲ್ಲ, ಈ ವಿಡಿಯೋ ಮುಖಾಂತರ ತೋರಿಸಿ ನಾವು ರೈತರ ಅಲ್ಲ ಅಂದ್ಬಿಟ್ಟು. ಬೇರೆಯವ್ರ ತೋಟದಲ್ಲಿ ಬಂದ್ಬಿಟ್ಟು ನಾವು ಮಾಡ್ತಾ ಇಲ್ಲ. ಹೌದೌದು, ನಮ್ದೇ ತೋಟದಲ್ಲಿ. ಕರೆಕ್ಟ್. ಅಲ್ಲ, ಇನ್ ಏನ್ ಹೇಳ್ಬೇಕಣ್ಣ, ಆ ಕಡೆ ಮೆಣಸಿಕಾಯಿ ಇದು ಬಿಟ್ಟು ಬನ್ರಿ ತೋರ್ಸ್ರಿ. ನಾನು ಇವತ್ತಣ್ಣ ಖಾಲಿ ಕೂಲಿ ಕೊಡ್ತೀನಿ ನೋಡೋಣ. ಹೌದೌದು, ಮತ್ತೆ ಇಷ್ಟೆಲ್ಲ ಮೇಂಟೈನ್ ಮಾಡ್ಬೇಕು ಅಂದ್ರೆ ಎಷ್ಟೋ ಇದುಗಳು. ಇಲ್ಲಿ ಏನು ಕಾಣಿಸಲ್ಲ ಗಿಡ. ನೋಡ್ರಿ, ಇಲ್ಲಿ ನೋಡಿ ಕೆಳಗಡೆ ಇರ್ತವೆ ಕಾಯಿಗಳು. ಇಲ್ಲಿ ನೋಡ್ರಿ ಕಾಯಿ. ಅದೇ ಅದೇ, ಇವಾಗ ಮೆಣಸಿನಕಾಯಿ ಅಂತಾರೆ. ಇಲ್ಲಿ ನೋಡೋಣ. ಹೌದೌದು, ನೋಡಿದೆ ಆಗಲೇ. ಇದು ಯಾವ? ಇದು ಒಂದು ಗಿಡ ಕಿತ್ತಾಕ್ಬಿಟ್ರೆ ನಾವೇನು ಇದಾಗಲ್ಲ. ಅಲ್ಲ, ಇವತ್ತು ಇದಕ್ಕೆಲ್ಲ ಇದು ಹಣ್ಣಾಗಿ. ಹೌದಣ್ಣ, ಅದು ತೋರಿಸ್ತೀನಿ ಬನ್ರಿ. ಇದು ಮಾಮೂಲಿ ಮೆಣಸಿನಕಾಯಿ. ಅದೇ, ಇವಾಗ ಬ್ಯಾಡಿಗೆ ಅಲ್ಲ, ಇನ್ನೊಂದಲ್ಲ, ನಾವು ಕರ್ನಾಟಕದೇ ತಳಿ. ಇದು ಹಸಿ ಮೆಣಸಿನಕಾಯಿ. ಇದು ಹೌದು, ಇದ್ರ ನೋಡ್ಕೊಳ್ರಿ. ಒಣಗಿದ ಮೆಣಸಿನಕಾಯಿ ತೋರಿಸ್ತೀನಿ ನಾನು. ಹೌದು, ಅದಕ್ಕೆ ಮಣ್ಣು ಮಿಕ್ಸ್ ಮಾಡಿ ನಾವು ಒಣಗಿಸಿ ಮಾರೋದು. ಓಕೆ ಓಕೆ. ಇದು ಇಲ್ಲಿ ಬಿಸಾಕೋಣ, ಅದಕ್ಕೆ ಮರ್ಯಾದೆ ಇಲ್ಲ. ಇದು ಅಷ್ಟೇನಾ? ಇವಾಗ ನಿಮ್ಗೆ ತೋರಿಸ್ಬೇಕಂತ ಇತ್ತಿದ್ರಿ. ಹೌದೌದು, ಇಲ್ಲಾಂದ್ರೆ ಯಾಕೆ ಕೇಳ್ತೀರಿ? ಅಷ್ಟೇ. ಅದೇ ಮಾವಿನಕಾಯಿ ಅಣ್ಣ, ಸರಾಗಿ ಹೋಗಿ 3/4 kg ಅರ್ಧ kg ಬರ್ತದೆ ಕಾಯಿ. ಹೌದೌದು, ಒಳ್ಳೆ ಸೈಜ್ ಇದೆ. ಅಲ್ಲ, ನೀವೇ ನೋಡ್ರಿ. ಮತ್ತೆ ಎಲ್ಲೂ ಉಳ್ಕ ಇಲ್ಲ, ಇದಿಲ್ಲ. ನೋಡಿದೆ ಆಗಲೇ, ಅಷ್ಟೇ. ತುಂಬಾ ಚೆನ್ನಾಗಿದೆ. ನಾವು ಸುಮ್ಮನೆ ದಾನ ಅಂತ ಕೊಟ್ಟಿರೋದು ಎಷ್ಟೋ ಕಾಯಿಗಳು ಬಂದು ಕಿತ್ತು ಕಾಯಿ. ಇಲ್ಲಿ ನೋಡ್ರಿ, ಇಲ್ಲಿ. ಹೌದು, ಇದೇ ತೋಟದಲ್ಲಿ ಈ ಕಡೆ ಮೆಣಸಿನಕಾಯಿ, ಈ ಕಡೆ ಅವರೆಕಾಯಿ, ಚಿಕ್ಕಡಿಕಾಯಿ. ಇಲ್ಲ, ಚಿಕ್ಕಡಿಕಾಯಿ. ಅದೇ ಅದೇ, ಇಲ್ಲಿ ನೋಡ್ರಿ. ಇಲ್ಲಿರೋ ಮಾವಿನಕಾಯಿ ತಗೊಳ್ರಿ, ಏನಂತ ತಗೊಳ್ರಿ. ಭಾಳ ಸೈಜ್, ಒಳ್ಳೆ ಸೈಜ್ ಇದೆಲ್ಲ. ಅಲ್ಲಣ್ಣ, ಇದು ಕೊಡ್ತಕ್ಕಂಥ ಕೈ ಬರೋದು ಯಾರ ಕಣ್ಣ? ರೈತನಿಗೆ ಮಾತ್ರ. ಇಲ್ಲಿ ನಾವು ಬೆಳೆದಿರ ಕೊಡೋಕ್ಕಾಗ್ತದ? ಆಗಲ್ಲ ಆಗಲ್ಲ. ತಗೊಳ್ರಿ. ಇಲ್ಲಿ ನಮ್ಮ ಮನೆಕ ಇಲ್ಲ ನಮ್ಗೆ ಬೇಕಂತ ನಾವು ಯಾವ್ದು ತಗೊಂತ ಇಲ್ಲ. ಇನ್ನ ಇಂಥವು 100 ಅದೇ ಅದೇ. ಏನೇನು ಹಣ್ಣಿನ ಗಿಡ ಇದೆ ಒಂದ್ಸರಿ ಹೇಳ್ಬಿಡಿ ಅಣ್ಣ. ಇಲ್ಲಿ ಅದು ನೇರ್ಲೆಕ್ಕ ಹೋಗ್ರಿ, ಅಲ್ಲೇ ಐತೆ ನೇರ್ಲೆ ಮರ. ಹೌದಾ? ಐತಣ್ಣ ಕಾಯಿ. ಇದು ಹೋಗೈತಣ್ಣ. ಬಟ್ ಆದ್ರೂ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಜಾಸ್ತಿ ಹಣ್ಣಾದ್ಮೇಲೆ ಅದು ಬಿಡ್ತದೆ. ಹಣ್ಣಾಗೋರು ಬಿಡಬಾರ್ದು ಮರದಲ್ಲಿ. ಹೌದು, ಕಾಯಿ ಗಟ್ಟಿಯಾಗೈತೆ. ಇಂಥ ಕಾಯಿಗಳು ಎಷ್ಟವೆ ನೋಡಿ, ಒಳ್ಳೆ ಸೈಜ್ ಇದೆ ಮಾತ್ರ. ಇದು 2ನೇ ಇದನ್ನ. 2ನೇ ವರ್ಷ. ನೇರ್ಲೆ ಮೇನ್ ಏನಂದ್ರೆ, ಯಾವ ವರ್ಷ ನೇರ್ಲೆ ಬಿಡ್ತದೋ ಆ ವರ್ಷ ಮಳೆ ಕಮ್ಮಿ. ಹೌದಾ? ಹೌದಣ್ಣ. ಈ ವರ್ಷ ಎಲ್ಲ ಕಡೆ ತುಂಬಾ ಅಂದ್ರೆ ಬೆಳೆ ಆಗ್ತದೆ, 100% ಆಗ್ತದೆ ಬೆಳೆ. ಇವತ್ತೇನು ಇವತ್ತು ಇದು ಮಾಡ್ತೀರಾ, ಬೆಳೆ ಮಾತ್ರ 100%. ಓಕೆ, ತಿನ್ನೋಣ. ಚೆನ್ನಾಗಿದೆ, ತಿನ್ ನೋಡ್ರಿ. ಇದು ಜಮ್ನೇರ್ಲೇನೆ. ಅದೇ ಅದೇ, ತಗೊಳ್ರ. ತಗೋದಾಗಿದೆ, ಒಳ್ಳೆ ಟೇಸ್ಟು. ತಿನ್ರಿ, ತಗೊಂಡ. ಇದು ಮರ ಬಂದ್ಬಿಟ್ಟು ಇದು ನಾವು ಅವತ್ತು ಇದರಿಂದ ತಂದು ನೆಟ್ರಿ ಅಣ್ಣ. ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಓಕೆ. ಬಟ್ ಇದರಲ್ಲಿ ಸುಮಾರು ಬಿಟ್ಟಿದ್ವು ತಿಂದವ್ರೆ. ನಾವು ಇದು 1-2 ಗೊನೆ ತೋರಿಸ್ತಾ ಇದ್ರೆ ಇನ್ನು ಹಾಕೋಣ ಬೇರೆ. ಇಲ್ಲ, ಅದು ದೇವ್ರಣ್ಣ. ಈಗ ಇನ್ನು ಒಳ್ಳೆ ತುಂಬಾ ಚೆನ್ನಾಗೈತಣ್ಣ. ಅಲ್ಲಿ ಈಗ ಎಲ್ಲೆಲ್ಲಿ ಯಾವ ಹೋಗಿದಾವ ಅಲ್ಲೆಲ್ಲ ಅಲ್ಲಿ ಸಾಕೋಣ. ಈಗ ಇದು ಫೆನ್ಸಿಂಗು. ಹೌದಣ್ಣ. ಈ ಫೆನ್ಸಿಂಗ್ ಯಾಕೆ ಹಾಕಿರೋದಂದ್ರಣ್ಣ, ಯಾವುದೇ ಒಂದು ನಾಯಿ ನರಿ ಇರ್ಬೋದು, ಇಲ್ಲ ಹಂದಿ ಜಿಂಕೆ, ಕರೆಕ್ಟ್, ಇಲ್ಲ ಯಾವುದು ಬರಂಗಿಲ್ಲ. ಚೆನ್ನಾಗಿದೆ ಅದು. ಇದು ಫೆನ್ಸಿಂಗ್ ನಾವು ಮಾಡಿದ್ವಿ. ಸುತ್ತ ಇದೆಯಲ್ಲ ಓಣ ಸುತ್ತ ಮುಂದೆ ಕಲ್ಲು ಚಪ್ಪಡಿ. ಕಲ್ಲು ಚಪ್ಪಡಿ. ಕೆಲವರು ನಮ್ಮನ್ನ ರೈತರಲ್ಲ ಅಂತಾರಲ್ಲ, ಮತ್ತೆ ಇದ್ಯಾರು ಅದೇ ಇದು ರೈತರು ಮಾಡೋದು, ಇನ್ಯಾರು ಮಾಡೋದು ಇದನ್ನ? ಏನು ಹೇಳ್ಬೇಕೋ ನಾಕೆ ಗೊತ್ತಾಗ್ತಾ ಅಣ್ಣ. ಇದು ಕೊತ್ತಂಬರಿ ಸೊಪ್ಪಣ್ಣ, ಇದು ಹೊಸ್ದಾಗಿ ಹಾಕಿರೋದು. ಇದು ಇವಾಗ ನೆಕ್ಸ್ಟ್ ಬೆಳೆ ಫುಲ್ ರಾಗಿ ಹಾಕ್ಬಿಟ್ಟು ಆಮೇಲೆ ಫುಲ್ ಆಲೂಗಡ್ಡೆ. ಒಂದು ನಾವು ಅಗೀತೀರಿ, 2ನೇದು ಸೂರ್ ಬಿಡ್ತೀರಿ. ಹೌದಾ? ಸೂರ್ ಬಿಡೋದು ಅಂದ್ರೆ ಗೊತ್ತಣ್ಣ, ಲಾಸ್ಟ್ ಟೈಮ್ ಹೇಳಿದ್ರಿ ನೀವು. ಹೌದೇ, ಫ್ರೀ ಆಗಿ ಕೊಡೋದು. ಅದು ಯಾರನ್ನ ಬಂದು ಕಿತ್ಕೊಂಡು ಹೋಗ್ಬೋದು ಅಂದ್ರೆ ಹಾಕೊಂಡು. ಅದೇ
ನಮ್ಮ ತಾತನ ಬದುಕಿದ್ದಂಗೆ ನಮ್ಮ ಅಪ್ಪನ ಬದುಕಿದ್ದಂಗೆ ನಾನು ಹಂಗೆ ನನ್ನ ಮಕ್ಳಿಗೂ ಅದೇ ಕಲಿಸೋದಣ್ಣ. ಅದೇ ಇಲ್ಲಿ ನಮ್ಮ ಸ್ವಾರ್ಥ ಏನೂ ಇಲ್ಲ ಅಣ್ಣ. ಎಲ್ಲನೂ ನಮಗೆ ಬೇಕು ಅಂತ ಇಲ್ಲ. ಅಲ್ಲ ಇಲ್ಲಿ ಇವಾಗ ಈ ಜಮೀನು ಸುತ್ತಮುತ್ತ ಬಂದು ಕೇಳ್ಕೊಳ್ರಿ ನಾನು ಬದುಕಿರೋದು ಹೆಂಗೆ ಅಂತ. ಅದೇ ಇವತ್ತು ನೋಡೋಣ ಇಲ್ಲಿ ಸೊಪ್ಪು ಬೇಡ ಇಲ್ಲಿ ಅಣ್ಣ, ದೇವ್ರನ್ನೇ ಹೇಳ್ತೀನಿ, ಇದು ಅಮೃತ ಅಣ್ಣ. ಈ ಸೊಪ್ಪು ಗೊತ್ತು ಇಷ್ಟೊಂದು ಇದೆ ಅಂತ ಅಂದ್ಕೊಂಡಿಲ್ಲ ನಾನು. ಈ ಸೊಪ್ಪನ್ನ ಸಾಂಬಾರು ಮಾಡ್ತಾರೆ ನಮ್ಮಲ್ಲಿ, ಗೊತ್ತೇ ಇಲ್ಲ ಇದು. ದಯವಿಟ್ಟು ಯಾವತ್ತನ ನಾವು ಹೇಳ್ದಾಗ ಬಂದು ನಮ್ಮ ಇದರಲ್ಲಿರೋ ಸೊಪ್ಪುಗಳು ನೀವು ಎತ್ಕೊಂಡು ಹೋದ್ರೆ ನಿಮ್ಗೆ 100 ವರ್ಷ ಆಯ್ಸು. ಭಾಳ ಚೆನ್ನಾಗಿರುತ್ತೆ ಇದು. ಇದು ಅಣ್ಣೆ ಸೊಪ್ಪಣ್ಣ. ಹೌದೌದು, ಅದೇ ಸೊಪ್ಪು ನೀವೇ ತಿಳಿಸ್ಬೇಕು. ಇಲ್ಲ ಇದು ನಾವೆಲ್ಲ ಸಾಂಬಾರು ಮಾಡ್ತಾರೆ ನಮ್ಮ ಹಳ್ಳಿಲಿ. ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿರೋದು. ಸೊಪ್ಪು ಎಷ್ಟೊಂದಿದೆಯಲ್ಲ ಬಾಬಾ. ಈಗ ನಾನು ಕಿತ್ಕೊಂಡು ಹೋಗ್ತೀನಿ ಸೊಪ್ಪನ್ನ. ಹೋಗೋಣ, ನಿಮ್ಗೆ ಎಷ್ಟು ಬೇಕು ಕಿತ್ಕೊಂಡು. ಆಮೇಲೆ ರೈತನ ಕೊಬ್ಬನ್ಕೆ ಅಣ್ಣ ಕೊಡೋ ಕೈ ಇರೋದು. ಹೌದೌದು, ರೈತನ ಉಳಿಸ್ರಿ. ಇದು ಯಾವ್ದ್ಯಾವುದೋ ಚಾನಲ್ಗಳು ಇಲ್ಲ ಇನ್ನೊಂದು ಚಾನಲ್ಗಳವ್ರದ್ದು ತಪ್ಪಿಲ್ಲ, ಸಂಸ್ಥೆಗಳು ಮಾಡಿಕೊಂಡು ನಾವೇನೋ ಆರ್ಗಾನಿಕ್ ಇದು ನೀವು ಆರ್ಗಾನಿಕ್, ನಾನೇನು ಅಣ್ಣ ಆರ್ಗಾನಿಕ್ ಬಿಟ್ಟು ಮಾಡಿದ್ದೀನ ತೋರಿಸಿ. ಏನಿಲ್ಲ, ಅದು ಆರ್ಗ್ಯಾನಿಕ್ ಅಲ್ಲ ಇದೆ ಇದು ಅಣ್ಣ. ಎಷ್ಟೋ ಜೀವನ ಕಾಪಾಡ್ತೈತೆ ಅಣ್ಣ ಇದು. ಹೌದೌದು, ಬಹಳ ನೋಡ್ರಿ ಸೊಪ್ಪು ಹೆಂಗೈತೆ ನೋಡ್ರಣ. ಸೊಪ್ಪು ನೋಡ್ರಣ, ರುಚಿನೂ ಹಾಗೆ ಇರುತ್ತೆ, ಆರೋಗ್ಯಕ್ಕೂ ಬಹಳ ಒಳ್ಳೇದು ಇದು. ಈ ಸೊಪ್ಪನ್ನ ಮಸ್ಸೊಪ್ಪು ಮಾಡಿಬಿಟ್ರಣ. ಹೌದೌದು, ಕತೆ ಬೇರೆ. ಹೌದೌದು, ಬಹಳ ಭ್ರಮಿಸಿ ಇದ್ರೆ ಬಹಳ ಅಪರೂಪಕ್ಕೆ ತಿಂತಾರೆ ಆಮೇಲೆ. ಅಂದ್ರೆ ಸಿಕ್ಬಿಡಲ್ಲ ಇದನ್ನ. ಓಣ ಇಲ್ಲಿ ನೋಡ್ರಿ ಇದೈತಲ್ಲಣ್ಣ. ಹೌದು, ಇದಕ್ಕೂ ಅದಕ್ಕೂ ವ್ಯತ್ಯಾಸ ಹೇಳ್ತೀನಿ ನೋಡ್ರಿ. ಇವಾಗ ಅಲ್ಲಿ ಇದೈತಲ್ಲಣ್ಣ, ಇದಕ್ಕೂ ಬಣ್ಣ ನೋಡ್ರಿ ನೀವು. ಇದು ಬೈಲಾಗ ಕೆಳಗೆ ಬರೋದು. ಹೌದೇ ಅದೇ. ಇದು ಬಂದ್ಬಿಟ್ಟು ತೋಟದಾಗ ಬೆಳೆಯೋದು. ಅದೇ ಅದೇ. ಬಟ್ ಎರಡಕ್ಕೂ ಮಹತ್ವ ಒಂದೇ. ಇದು ಬಂದ್ಬಿಟ್ಟು ಅಣ್ಣೆ ಸೊಪ್ಪು ಅಂತೀವಿ. ಹೌದೌದು, ಇದನ್ನ ಮಸ್ಸೊಪ್ಪು ಮಾಡಿಬಿಟ್ರಣ್ಣ ನಂಬರ್ 1. ಹೌದು, ಈ ಮಂತ್ತೀರಿ ಅಂತೀರಿ, ಇವಾಗ ಮಂತ್ ಅನ್ನೋದೇ ಗೊತ್ತಿಲ್ಲ ಜನಕ್ಕೆ. ಅದೇ ದೇವ್ರಣ್ಣ ಇದನ್ನ ತಿನ್ರಿ, ನೀವು 10 kg ಮಾಂಸ ತಿನ್ನೋದಲ್ಲ. ಇಲ್ಲ, ಇದು ಒರಿಜಿನಲ್. ಹೌದೌದು, ಹಳ್ಳಿ ಕಡೆ ಮಾಂಸದ ಇದಕ್ಕೂ ಕೇಳಿದ್ರೆ ಇದಕ್ಕೆ ಬರ್ತಾರೆ ಅವರು. ಹಾಲು ತುಪ್ಪ ತಿಂದವನೇ ಬದುಕಿರೋದು 100 ವರ್ಷ. ಹೌದು, ಮಾಂಸ ತಿಂದವನ. ಅದೇ, ಇದು ಬಹಳ ಒಳ್ಳೇದು. ಹೌದು, ತುಂಬಾ ಚೆನ್ನಾಗಿದೆ. ಗರಿಕೆ ಹುಲ್ಲು, ಶುಂಠಿ ಹುಲ್ಲು ಇದು. ಅಣ್ಣ ಇವತ್ತು ಹುಲ್ಲು ಬಗ್ಗೆ ಎಷ್ಟು ಜನಕ್ಕೆ ಎಷ್ಟು ತಿಳುವಳಿಕೆ ಐತೆ? ಇಲ್ಲ, ತುಂಬಾ ಕಡಿಮೆ ಆಗುತ್ತೆ. ಇದು ಶುಂಠಿ ಹುಲ್ಲು ಅಂತೀರಿ ನಾವು. ಶುಂಠಿ ಹುಲ್ಲು ಅಂದ್ರೆ ಅಣ್ಣ ಇದ ಮೇಲೆ ಇದು ಬರುತ್ತೆ, ಆ ಥರ ಒಂಬಳೆ ಥರ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಒಂದು ಹುಲ್ಲು ಕಡ್ಡಿ. ಹೌದೌದು, ಇದು ತಿನ್ಬೇಕು ದನ. ಭಾಳ ಇಷ್ಟಪಡ್ತೀನಿ. ನೀವು ಹಾಕೋದು ಯಾವ್ದ್ಯಾವ ಅದ್ಯಾವ್ದೋ ಫಾರಮ್ ಹುಲ್ಲು. ಅದೇ ಅದೇ, ಇದು ಹಾಕ್ತಿರಲ್ಲ ಸೂಪರ್ ನೆಪಿಯರ್. ಅದೇನೋ ಹೆಸರುಗಳು. ಬಟ್ ಇದು ಭಾಳ ಇಷ್ಟಪಟ್ಟು ದನಗಳು. ಇಲ್ಲಿ ನೋಡ್ರಣ್ಣ, ಹೌದು, ನಾವು ಏನು ಬೆಳೆದಿಲ್ಲ ಇದು, ಆ ಭೂಮಿ ತಾಯಿ ಕೊಟ್ಟಿರೋದು ಇದು. ಅದೇ ಅದೇ. ನೀವು ಯಾವುದೋ ಒಂದು ಸಂಸ್ಥೆಗಾಗೋ ಇಲ್ಲ ಯಾವುದೋ ಒಂದು ರಾಜಕೀಯವಾಗೋ ಇಲ್ಲ ಯಾವುದೋ ಒಂದು ಜಾತಿಗಾಗಿ ಮಾತಾಡ್ತಿರಲ್ಲ, ವಾಸ್ತವವಾಗಿ ಬಂದು ನೋಡ್ರಿ. ಹೌದೌದು, ಇಲ್ಲೇನು ನಡೀತೈತೆ ಏನಣ್ಣ. ಈ ಶುಂಠಿ ಹುಲ್ಕಿರೋ ಬೆಲೆ ಇಲ್ಲಿ ನೋಡ್ರಿ, ಕಿಲೋಷ್ಟೊತ್ತು ಬರ್ಬೇಕು ಕೈಕ. ಹೌದು, ಇಲ್ಲಿ ಇಲ್ಲಿ ನೋಡೋಣ, ಬುಡ ಸಮೇತ ಬಂದೈತೆ. ಹೌದು, ನೀವು ಹೇಳೋ ಹುಲ್ಲು ನೀವು ಹಿಂಗೆ ಕಿತ್ತು ತೋರಿಸ್ಬಿಟ್ರೆ ನಿಮ್ಮ ಕಾಲು ಕೆಳಗೆ 16 ಸಲ ನಾನು ಆಗಲ್ಲ. ಅದು ಆಗಲ್ಲ. ಏನಪ್ಪ ಹಂಗೆ ಬರಲ್ಲ ಅದು. ಇದೇನು ಗೊತ್ತಣ್ಣ, ಬ್ರಹ್ಮನ್ ಸೃಷ್ಟಿ ಇದು. ಹೌದೌದು, ನೀವು ಇಲ್ಲಿ ಬಂದು ಸೆಂಟ್ರಲ್ಲಿ ನಾವೇನೋ ಮಾಡ್ತೀರಿ ಅಂದರೆ ಅದಾಗಲ್ಲ. ಹೌದು, ಇವತ್ತು ಜಮೀನು ಪಕ್ಕದಲ್ಲಿ ನನ್ನ ಜಮೀನು ಅಲ್ಲವರೆಗೂ ಐತಣ್ಣ. ಇಲ್ಲೇ ನೋಡ್ರಿ. ಅದೇ ಅದೇ, ಸ್ವಲ್ಪ ಬಿಟ್ಟು ನೋಡಿ. ಎಷ್ಟು ಅಣ್ಣ 3 ಅಡಿ ಬಿಟ್ಟು ನೀವು ಫೆನ್ಸಿಂಗ್ ಮಾಡ್ಕೊಂಡಿದ್ದೀರಾ? ಫೆನ್ಸಿಂಗ್ ಮಾಡ್ಕೊಂಡಿದ್ದೀನಿ. ಹೌದೌದು, ಇಲ್ಲಿ ನನ್ನ ಸ್ವಾರ್ಥ, ನಾನು ಬದುಕಬೇಕು ಅನ್ನೋದೇನೂ ಇಲ್ಲ. ಇದು ಬಿಟ್ಟು ಅಣ್ಣ ಕೊತ್ತಂಬರಿ ಸೊಪ್ಪು ನಾವು ಹಾಕಿದ್ದೀವಿ. ನಿಮ್ಗೆ ತೋರಿಸ್ಬೇಕಂತ ಕಿತ್ತಾ ಇರೋದು. ಅದೇ ಅದೇ, ಇಲ್ಲಿ ನೋಡ್ರಿ, ಇಲ್ಲೇ ಕೊತ್ತಂಬರಿ ಸೊಪ್ಪು ಇರೋದು. ಅಲ್ಲ, ಇಲ್ಲಿ ತೋರಿಸ್ತೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಕೆಲವು ಯಾವ್ಯಾವ್ದೋ ನೀರು ಬಿಟ್ಟು ಬೆಳೆಸ್ತಾರೆ ಅಂತ ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು. ಇಲ್ಲಿ ನೋಡ್ರಿ. ಹೌದೌದು, ತುಂಬಾ ಚೆನ್ನಾಗಿದೆ. ಇದು ಕೊತ್ತಂಬರಿ. ಹೌದು, ಇದು ಇಲ್ಲಿವರೆಗೂ ಬರ್ತಾ ನೋಡಿ. ಇಲ್ಲಿ ಬಿಟ್ಟು ಇಲ್ಲಿ ನೋಡ್ರಿ, ಇಲ್ಲಿ ಹುಲ್ಲು. ಇದು ಬಿಟ್ಟು ಇಲ್ಲಿ ಬಿದ್ದಿರೋ ಸೊಪ್ಪು, ಎಣ್ಣೆ ಸೊಪ್ಪು. ಇಲ್ಲಿ ನೋಡ್ರಿ. ಹೌದು, ನಾವ್ ಯಾವ್ದೂನು ಮುದ್ದು ಹೊಡೆದು ಬೆಳೆಸ್ತಾ ಇಲ್ಲ. ಅದೇ, ನಮ್ಮನ್ನ ಅಂತಿರಲ್ಲ, ಭಗವಂತ ನಿಮ್ಗೆ ನೋಡ್ಕೊಬೇಕು. ಹೌದೌದು, ಇನ್ನೇ ನಾನು ಹೇಳ ನೋಡಿ, ಇದು ನಾನು ಇಲ್ಲೇ ಹಾಕ್ತೀನಿ.
ಇಲ್ಲ ಭಾಳ ಚೆನ್ನಾಗಿದೆ. ನಾನು ಕೊತ್ತಂಬರಿ ಸೊಪ್ಪು ನೋಡಿ ಭಾಳ ಖುಷಿ ಆಯ್ತು. ಇಲ್ಲ ಕಿತ್ಕೊಂಡೋಗ್ರಿ ಅಲ್ಲಲ್ಲ ಹೇಳಿದ್ದು ಬನ್ರಿ. ಕೆಲವರೆಲ್ಲ ಯಾವ್ಯಾವ ನೀರು ಬಿಟ್ಟು ಬೆಳೆಸ್ತಾರೆ ಅಂತ ಹೇಳ್ತಾರೆ. ಅಲ್ಲ ನಾವು ಇಲ್ಲಿ ಬೋರ್ ನೀರು ಬಿಟ್ಟು ನಾವು ಬೇರೆ ಏನೂ ಇಲ್ಲ, ಅದೇ ಹೇಳಿದ್ದು. ಎಷ್ಟು ಚೆನ್ನಾಗಿದೆ ಇಲ್ಲಿ. ಅವರು ವೈಯಕ್ತಿಕವಾಗಿ ಇಲ್ಲ ನನ್ನೇನೋ ಮಾಡ್ಬೇಕಂತ ಮಾತಾಡ್ಬೋದು ಬಿಟ್ರೆ ಆ ಭೂಮಿ ತಾಯಿ ಹೇಳ್ಬೇಕು. ಹೌದೌದು ಏನಣ್ಣ ಕರೆಕ್ಟ್. ಇದು ಬಿಟ್ಟು ಇನ್ನು ಬೇರೆ ಮಾವಿನಕಾಯಿ ಐತೆ ನಾನು ತೋರಿಸ್ತೀನಿ ಬನ್ನಿ. ಎಳೆಯದುಂಟು. ಇದ್ರಣ್ಣ ಇದು ಈ ದಂಟು ಬಗ್ಗೆ ಗೊತ್ತಿರೋರ್ಗೆ ಮಾತ್ರ ಗೊತ್ತಣ್ಣ ಇದು. ಈ ದಂಟು ಹೆಂಗೆ ಅಂತ. ಹಿಂಗಿರ್ಬೇಕು ದಂಟು ಅಂದರೆ. ನೋಡ ಈ ದಂಟು ಬಂದ್ಬಿಟ್ಟು ಅದು ಆಗಿದೆ. ಇದರಲ್ಲಿ ತಿನ್ಬೇಕಣ್ಣ. ನೀನು 5 kg ಮಾಂಸ ತಿನ್ನೋದಲ್ಲ, ಈ ದಂಟು ಐತಲ್ಲ ಸೊಪ್ಪು ಸಮೇತವಾಗಿ ಬುಡ ಸಮೇತವಾಗಿ ಯಾವುದೇ ತಿನ್ರಿ ಮುಡಿಯಿಂದ ಇಡಿವರೆಗೂ ತಿನ್ಬೇಕು. ಮುಡಿಯಿಂದ ಇಡಿವರೆಗೂ ಇದು ಒಂದು ಸಂಸಾರಕ್ಕೆ. ಹೌದೌದು ಅಣ್ಣ ಇವತ್ತು ನೀವು ತಿನ್ರಿ ಇದನ್ನ. ಇಂಥವು ನಮ್ಮ ಹತ್ರ ಸುಮಾರು ಬೇಡ. ಇಲ್ಲಿ ನಾನು ಸ್ವಾರ್ಥಕ್ಕೆ ನಾನೇನೋ ಮಾಡ್ತಾ ಇಲ್ಲ. ಅದೇ ಇವತ್ತು ನೀವು ಜಮೀನ್ ಹತ್ರಕ್ಕೆ ಬರ್ರಿ, ನೀವು ನೋಡ್ರಿ. ದಂಟು ಅನ್ನೋದು ಹೆಂಗಂದ್ರೆ ಅಣ್ಣ, ದಂಟು ತಿಂದವನು ಬಲವಂತ ಅಂತ. ಹೌದೌದು. ಯಾಕಂದ್ರೆ ಅಣ್ಣ ಹೂವು ಬಿಡಕ್ಕೆ ಮುಂಚೆ ತಿನ್ಬೇಕು. ಹೌದು ಕರೆಕ್ಟ್. ಇದೆಲ್ಲ ಕೆಲವೊಂದು ಮಾವಿನಕಾಯಿ ಅಷ್ಟೇ ಅಣ್ಣ. ಇದು ಮಾವಿನಕಾಯಿ ಲೆಕ್ಕ ಹೇಳ್ತಾರಣ್ಣ ಹೆಂಗೆ ಅಂತಂದರೆ ಮಾರ್ಚು ಏಪ್ರಿಲ್ ಮೇ ಅಂತ ಹೇಳ್ತಾರಲ್ಲ ಹೀಗೆ. ಮಾಂಪಳಮ್ಮ ಅಂತ ಒಂದು ಗಾದೆ, ಉಗಾದಿಕ ಊರ್ಗಾಯಿ, ಶ್ರೀರಾಮನವಮಿಗೆ ಕ್ಷೀರ್ಗಾಯಿ, ಏಪ್ರಿಲ್ಕ ಅಂದರೆ ಅದು ಏಪ್ರಿಲ್ ಅಂತ ಅವಾಗ ಲೆಕ್ಕ ಇಲ್ಲ, ಆ ಕಾಲಕ್ಕೆ ಅಂತ ಬರೋದು. ಅದೇ ಆವಾಗ ಮಾವಿನಕಾಯಿ ಬರೋಕೆ ಟೈಮ್ಕ ಘಮ ಘಮ ಅಂತದೆ. ಇವಾಗ ನಮ್ಮ ತೋಟದಲ್ಲಿ ಎಷ್ಟು ಬಿದ್ದೈತಣ್ಣ. ಹೌದೌದು ಹೌದು. ಇವಾಗ ಬುಡ ಒಂದು ಬಂದಿಲ್ಲ, ಕಾರಣ ಒಂದೇ. ಇದು ಬಂದ್ಬಿಟ್ಟು ಫಾರಮ್. ಇದು ನಾವು ಹಾಕಿರೋದಲ್ಲ, ಇಲ್ಲಿ ನಮ್ಮ ತೋಟ ನೋಡ್ಕೊಂತಾರಲ್ಲ ಹುಡುಗರು, ಇದು ನಾಟಿ ಆಗಿದ್ರೆ ಬುಡ ಬಿಟ್ಟು ಬರ್ತಾ ಇಲ್ಲ. ಕರೆಕ್ಟ್. ಇದೇ ತಿಳ್ಕೊಡ್ರಿ, ನಂದು ಒಳ್ಳೇದು ಬೇರೆಯವ್ರದ್ದು ಕೆಟ್ಟದು ಅಂತ ನಾನು ಹೇಳಲ್ಲ. ಅದೇ ಅದೇ ಇಷ್ಟೇ. ಇದನ್ನು ಇವತ್ತು ಬೆಂಗಳೂರಲ್ಲಿ ನಮಸ್ಕಾರ ಹೊಡ್ಕೊಂಡು ತಕೊಂತಾರೆ. ಹೌದೌದು. ಇಲ್ಲಿ ನೋಡ್ರಿ ಕಾಯಿ ಕಾಯಿ ಬಗ್ಗಿಬಿಟ್ಟಿದ್ದೇನೆ. ಇದು ಗೊನೆ ಬಾರ್ಕೆ. ಇದು ಒಂದು ಕಿತ್ತೀನಿ ಒಂದೇ ಇರ್ಲಿ ಬಿಡಿ ಕಾಣ್ತಾ ಇದೆ. ಅಲ್ಲ ಇಲ್ಲಿ ನೋಡ್ರಿ ಕಾಯಿ ಹೆಂಗ್ ಬಿಟ್ಟೈತೆ ಅಂತ. ಗೊಂಚಲು ಒಂದಿದ್ರಲ್ಲಿ. ಇಲ್ಲಿ ನೋಡ್ರಿ ಎಷ್ಟು ಗೊಂಚಲು ಕಾಯಿ ಹೆಂಗ್ ಬಿಟ್ಟೈತೆ ಅಂತ. ಇಲ್ಲೇನು ಗೊತ್ತಾ, ಯಾವುದೋ ವಿಡಿಯೋಕ್ಕೋಸ್ಕರ ಇಲ್ಲ ಇನ್ನೊಂದಕ್ಕೋಸ್ಕರ ಮಾಡಿರೋದಲ್ಲ. ಇದು ನಾವು ಶ್ರಮ ಪಟ್ಟು ಮಾಡಿರೋ ತೋಟ ಇದು. ಹೌದೌದು. ಇಲ್ಲಿ ನಾಗೇಶ್ ಅಣ್ಣವ್ರು ಇರ್ಬೋದು, ಆಮೇಲೆ ನಮ್ಮ ಯಶವಂತು ಇಲ್ಲಿ ನಮ್ಮ ವಿಡಿಯೋಗಳು ಮಾಡೋ ಮುಖಾಂತರ. ಇದು ಏನು ಗೊತ್ತಾ, ಇದು ಒರಿಜಿನಲ್ ಅಲ್ಲ. ಅದೇ ಅದೇ. ಈಗ ಈ ಮಾವಿನಕಾಯಿ ಅಣ್ಣ, ಇದು ಒರಿಜಿನಲ್ಲು. ಹೌದು. ಮತ್ತೆ ಇವತ್ತು ಈ ಕಾಯಿನ ನೀವು ತಗೊಂಡೋಗಿ, ಈಗ ನೀವು ಹೇಳ್ಬೋದು ವಿಡಿಯೋಕ್ಕೋಸ್ಕರ ಅಲ್ಲಪ್ಪ, ವಿಡಿಯೋಕ್ಕೋಸ್ಕರ 8 ಎಕರೆ ನಾವು ಮಾಡೋಕ್ಕಾಗತ್ತಾ? ಇಲ್ಲೇನು ಗೊತ್ತಾ, ವಾಸ್ತವ ನೋಡ್ರಿ, ರೈತರನ್ನ ಬೋಸ್ಕ್ರಿ. ಯಾವುದೋ ವಿಡಿಯೋಕ್ಕೋಸ್ಕರ ನಾವು ಮಾತಾಡಲ್ಲ. ಮಾತಾಡೋರು ಎಷ್ಟು ಎಕರೆ ಮಾಡವ್ರೆ ತೋರಿಸ್ಲಿ. ಅದೇ ಏನಣ್ಣ, ದನ ಕಟ್ಟಬಾರ್ದು ಮುಗ್ದಾರ ಹಾಕ್ಬಾರ್ದು ಅಂತಾರಲ್ಲ, ಅವ್ರು ಹೇಳಲಿ. ಏನಣ್ಣ, ಆ ಕಾರಣಕ್ಕೆ ಹೆಂಗಿದೆಲ್ಲ. ನಾವು ಬೆಳೆದಿರೋದು ಎಲ್ಲಣ್ಣ ಹಾಕೋದೆ. ಹೌದೌದು. ರೈತರನ್ನ ತಪ್ಪ ಅಂತಾರಲ್ಲ, ಅವ್ನು ಬರೋದನ್ನ ಕರೆಯೋಣ. ಈ ವೆರೈಟಿ ಅದು ಹೆಸರು ಗೊತ್ತಿಲ್ಲ, ಬಟ್ ನೋಡ್ಲಿಕ್ಕೆ ಗೊತ್ತಾಗ್ತದೆ, ಭಾಳ ಟೇಸ್ಟ್ ಇರುತ್ತೆ. ಇವೆಲ್ಲ ಎಕ್ಸಾಟಿಕ್ ವೆರೈಟಿ. ಈ ನೀವು ತಿನ್ ನೋಡ್ರಿ, ಹೇಳ್ತೀರಿ ಆಮೇಲೆ ಗೊತ್ತಾಗ್ತದೆ. ಒಣ್ಣಾಗಿರೋದೆಲ್ಲ ಬಿಡಿಸಿ ರಾಶಿ ಮಾಡಿದ್ದೀರಾ ಇಲ್ಲಿ ಅಣ್ಣ. ಇದು ಬಂದ್ಬಿಟ್ಟು ಇವಾಗ ಮೆಣಸಿನ್ಕಾಯಲ್ಲಿ ಖಾರ ಇರ್ಬೇಕು ಅಂತಾರಲ್ಲ. ಹೌದೌದು. ಇದು ನೋಡ್ರಿ, ಇವಾಗ ನಾವು ರೈತರೆಲ್ಲ ಅಂತಾರಲ್ಲ,
ಮತ್ತೆ ನಾವು ರೈತರಲ್ಲ, ನೀವ್ಯಾರು? ಅಲ್ಲ, ಯಾರೋ ಒಬ್ಬ ಬಾಯಿ ಚಪ್ಪಲ್ ಮಾತಾಡ್ತಾರೆ ಬಿಡಿ, ಅದನ್ನೇ ಯಾಕೆ ಸುಮ್ಮನೆ. ಅಲ್ಲ, ಇವಾಗ ಇದು ರೈತರಲ್ಲ ಚಿಕ್ಕ ಇಲ್ಲಿ ನಮ್ಮ ಸ್ವಾರ್ಥ ಏನೈತೆ ಇಲ್ಲ, ನಾವೇನು ಅಣ್ಣ ಇದು ಬಂದ್ಬಿಟ್ಟು ನಮ್ಮ ಪಕ್ಕ ತೋಟದವ್ರು. ಹೌದಾ? ಇದು ಹೇಳ್ಬಾರ್ದು, ನಮ್ಮ ಭೂಮಿನಾಗ ಬೆಳೆದಿರೋದಲ್ಲ. ನಿಮ್ಮಿಂದ ಬರ್ಬೇಕು, ಅದಿನ್ನು ಕಾಯಿ ಇದೆ. ನಮ್ಮ ಕಾಯಿ ನಾವು ತೋರಿಸ್ತೀವಿ, ಇದು ನಮ್ಮ ತೋಟದಲ್ಲ, ಪಕ್ಕದ ತೋಟದ್ದು. ನಾವೇನ ಅವ್ರ ಹತ್ರ 10 ರೂಪಾಯಿ ತಗೊಂಡಿದ್ರೆ ಭಗವಂತ ನಮ್ಮನ್ನ ಇದ್ ಮಾಡ್ಲಿ. ಅವ್ರ ಕೈ ಅಣ್ಣ ಇದು 8 ಅಡಿ ನಿಕ ಹಾಕಿರೋದು ಕೋರ್ಸ್. ಇದು ಇಲ್ಲಿ ನೀವು ಇಲ್ಲಿ ಏನ್ ನಿಂತಿದ್ರ 10 ವೀಲರ್ ಲಾರಿ ಬಂದು ಕದ್ಲಬಾರ್ದು ಅಂತ ಹಾಕಿರೋ. ಇವತ್ತು ಇವರು ಮೆಣಸಿನ್ಕಾಯಿ ಆರಿಸ್ಕೊಳಕ್ ಬಂದವ್ರೆ. ನಾನು ಇಲ್ದಿರೋವಾಗ ಇಲ್ಲಿ ವಿಡಿಯೋ ಮಾಡ್ರಿ, ಏನೋ ನಾನೇನೋ ಮೋಸ ಮಾಡಿದ್ದೀನ, ಇದು ಮಾಡಿದ್ದೀನ ಅಂತ. ನೀವು ನಿಮ್ಮ ಯಾವುದೋ ಒಂದು ತೇವಳ್ಕ ಇಲ್ಲ ಯಾವುದೋ ಒಂದು ಇದಕ್ಕ ನೀವು ಕಮೆಂಟು ಇಲ್ಲ ಒಂದು ವಿಡಿಯೋಕ್ಕ ಕಾಂಟ್ರ್ ಕೊಡೋದು ಇದು ಮಾಡೋದು ಮಾಡ್ತಾ ಇದ್ರಲ್ಲ ಅಣ್ಣ. ಇಲ್ಲಿ ಕಣ ಮಾಡ್ತಾರಣ್ಣ ವರ್ಷ ಈ ಊರಾಗ ಹೋಗಿ ಕೇಳ್ಕೊಂಡ್ರಿ ಅಷ್ಟೇ ನಾನು ಹೇಳೋದು. ಇವಾಗ ಈ ಮೆಣಸಿನ್ಕಾಯಿನ ನನ್ನ ಮನೆಗೆ ಒಂದೇ ಒಂದು ಮೆಣಸಿನ್ಕಾಯಿ ಎತ್ಕೊಂಡೋಗ್ಬಿಟ್ರೆ ನಾ ಬದುಕೋದು ಸಾಕ್ಷಿ. ಇದು ಇಲ್ಲಿ ಅದೇ ಅದ್ರದ್ದು ಸೆಕೆಂಡ್ ಗ್ರೇಡ್ ಇದು, ಆಯ್ತಾ? ಪರ್ಕೆ ಎಲ್ಲ ಇಕ್ಕವ್ರೆ, ಅಂದ್ರೆ ಇದು ಒಣಗೈತಿ. ಇದು ಇದು ನೋಡ್ರಿ ಒಣಗೈತೆ, ಅದು ಇನ್ನ ಒಣಗಿಲ್ಲ. ಆ ಓನರ್ನೇ ಕರ್ಸೋಣ, ಅವ್ರು ಯಾರನ್ನ ಪರ್ಕೆ ಹೊಡಿತಾರೆ, ಯಾರನ್ನ ಚಪ್ಪಲಿಗೆ ಹೊಡಿತಾರೆ ಅವ್ರನ್ನೇ ಕೇಳ್ರಿ. ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಒಂದೇ, ಇಂಡಿಯನ್ ಕೌ ಚಾನಲ್ಲು ನಮ್ಗೆ ಅವತ್ತು ಸಪೋಟೆ ಇವತ್ತು ಸಪೋಟೆ. ಆಮೇಲೆ ಇಲ್ಲಿ ನಮ್ಮ ಸ್ವಾರ್ಥಕ್ಕೆ ನಾವೇನು ಮಾಡ್ತಾ ಇಲ್ಲ ಅಣ್ಣ. ಇಲ್ಲಿ ನೀವು ಅಷ್ಟೇ ಮಧ್ಯಾಹ್ನ ಬಂದ್ರಿ, ನೀವು ಅಲ್ಲಿ ಊಟ ಮಾಡ್ದಿರಾ, ಅಲ್ಲಿ ಕಾಯ್ಕೊಂಡಿದ್ದು ಬಂದಿದ್ದು, ಹೌದಾ? ಯಶವಂತು ಅಷ್ಟೇ, ಯಶವಂತು ಚಾನಲ್ ಹೆಸರು ನಂಗೆ ಗೊತ್ತಿಲ್ಲ. ಒಳ್ಳೇದಾಗಲಿ. ಇಲ್ಲಿ ಊಟ ಮಾಡ್ದಪ್ಪ, ಮೀನೆಲ್ಲ ಮಾಡ್ದೆ. ಹಾಂ ಅಣ್ಣ, ಯಾವತ್ತೇ ನಮ್ಮ ಇದಕ್ಕೆ ಬಂದಾಗೂ ನಾನು ಯಾರಿಗೂ ಹಸುವಿಂದ ಕಲಿಸಿಲ್ಲ ಅಣ್ಣ, ಊಟ ಮಾಡೇ ಕಲಿಸಿರೋದು. ಹೌದೌದು. ಇದು ಧರ್ಮ, ಇದು ಕರ್ಮ ಎಲ್ಲ ಭಗವಂತನ ಹತ್ರ. ಅನ್ನ ಹಾಕಿದ ಮನೆ, ಗೊಬ್ಬರ ಹಾಕಿದ ಹೊಲ ಎರಡು ಕೆಡಲ್ಲ ಅಂತಾರೆ, ಯಾವತ್ತು ಭಗವಂತನ ಇಚ್ಛೆ. ನಾವೇನಾದ್ರೂ ಇದ್ರಲ್ಲಿ ಸುಳ್ಳು ಪಳ್ಳು, ಇವಾಗ ಬೇರೆಯವ್ರದ್ದು ಮೆಣಸಿನ್ಕಾಯಿ ನಮ್ದೇ ಅಂತ ಹೇಳಿದ್ರೆ ನೀವು ಕೇಳ್ತಾ ಇರಲಿಲ್ಲ. ಈ ಮಿಂಡ್ರಿ ಕುಡ್ದವರು ಕಮೆಂಟ್ಗಳು ಹಾಕ್ತಾರಲ್ಲ, ಒಬ್ಬೊಬ್ಬನಿಗಂತೂ ಹುಟ್ಟಿರಲ್ಲ ಅವರು. ಜಯ ಹಳ್ಳಿಕ.